ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ. ನಿಮ್ಮೆಲ್ಲರ ದಿನ ನಗುವಿಂದ ಶುರುವಾಗಿ ನಗುವಿನಿಂದ ಕೊನೆಯಾಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ಹಾಗೆ ಸಂಡೇ ಏನೇನು ಮಾಡಿದ್ವಿ, ಸಂಡೇ ಲಾಗ್ ಎಲ್ಲ ತೋರಿಸೋಣ ಅಂತಂದೇಳಿ ಅನ್ನಿಸ್ತು. ಅಡುಗೆಗೆಲ್ಲ ಬೆಳಗ್ಗೆ ನಾನು ರೊಟ್ಟಿ ಮಾಡಿದ್ರಾಯ್ತು, ಜೋಳದ ರೊಟ್ಟಿ ಅಂತಂದು ಹೇಳಿ ಇಲ್ಲಿ ದೊಡ್ಡ ಬದನೇಕಾಯಿ ತಗೊಂಡಿದ್ದೆ. ಈ ಬದನೇಕಾಯಿ ನೋಡಿರಿ, ಒಂದು 1/4 ಕಿಲೋ ತೂಕ ಬಂದಿತ್ತಿದ್ದು, 1/4 kg ಅಷ್ಟು. ಇದನ್ನು ಸರಿ ನಾವು ಬದನೇಕಾಯಿ ಭತ್ತ ಮಾಡೋಣ ಅಥವಾ ಕೈಗೊಜ್ಜು ಮಾಡೋಣ ಅಂತಂದು ಹೇಳಿ ಇದಕ್ಕೆಲ್ಲ ನಾನು ರೆಡಿ ಮಾಡಿಕೊಂಡೆ. ಹಾಗೆ ಇದು ಬದನೇಕಾಯಿದು ಪಲ್ಯಗಿಂತನೂ ಇದು ಬದನೇಕಾಯಿ ಭತ್ತ ಅಥವಾ ಬದನೇಕಾಯಿ ಕೈಗೊಜ್ಜು ಏನೋ ಇದು ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ, ನನಗೂ ಅದು ಕೂಡ ಇಷ್ಟ. ಹಾಗೆ ಇಲ್ಲಿ ಹೀರೆಕಾಯಿ ಪಲ್ಯ ಎಲ್ಲ ಮುಗಿಸ್ಕೊಂಡು ರೊಟ್ಟಿ ಮಾಡಿಕೊಂಡು ಬದನೇಕಾಯಿ ಭರ್ತ ಮಾಡಿಕೊಂಡು ಟಿಫಿನ್ ಮಾಡಿದ್ದಾಯ್ತು ಬೆಳಗ್ಗೆಗೆ. ಆಮೇಲೆ ನೀನು ಸಂಡೇ ಇತ್ತು ಅಂತಂದೇಳಿ ಇದು ಉದ್ದಿನಬೇಳೆ ಹಿಟ್ಟು ರೆಡಿ ಸಿಗುತ್ತಲ್ಲ, ಅದನ್ನು ತಗೊಂಬಂದುಬಿಟ್ಟು ಮೊನ್ನೆನೇ ಕಲಸಿಟ್ಟಿದ್ದೆ. ಇದು ಚೆನ್ನಾಗಿ ನೆಂದಿತ್ತು. ಸ್ವಲ್ಪ ಮಾಡೋಣ ಅಂತಂದರೆ ಅದರಲ್ಲೆಲ್ಲ ಅರ್ಧ ಮಾಡಿಕೊಂಡೆ, ಇನ್ನು ಅರ್ಧ ಮತ್ತೆ ಇನ್ನೊಂದು ದಿವಸ ಮಾಡಿದ್ರಾಯ್ತು ಅಂತ. ಅದೇನು ಕಲಸಿಟ್ಬಿಟ್ರೆ ಒಂದು 4-5 ದಿನದವರೆಗೂ ಏನೂ ಆಗಂಗಿಲ್ಲ, ಕೆಡೋದಿಲ್ಲ. ಮತ್ತು ನಮಗೆ ಬೇಕಾದ ನಾವು ಮಾಡ್ಕೋಬೋದು. ಆ್ಯಕ್ಚುಲಿ ಒಂದೇ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ನಾವು ಗರ್ಗದ ಜಾತ್ರೆಗೆ ಬೇರೆ ಎಲ್ಲ ಹೋಗ್ತಾಯಿದ್ವಿ, ಅದಕ್ಕೆ ಎಲ್ಲ ಒಂದು ದಿವಸ ಆಗಲ್ಲ ಅಂತಂದು ಹೇಳಿಬಿಟ್ಟು ನಾವು ಒಂದು ದಿವಸ ಒಂದು ಸ್ವಲ್ಪ, ಒಂದು ದಿವಸ ಒಂದು ಸ್ವಲ್ಪ ಮಾಡಿದೆ. ಇದೇ ಥರ ಪ್ರೆಸ್ಸಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಲಟ್ಟಿಸ್ಕೋಬೋದು. ನಾನು ಎರಡೂ ಥರನೂ ಮಾಡಿದೆ. ಸ್ವಲ್ಪ ಪ್ರೆಸ್ಸಲ್ಲಿನೂ ಒತ್ತಿದೆ ಮತ್ತು ಸ್ವಲ್ಪ ಲತುಡಿಲಿನೂ ಕೂಡ ನಾನು ಲಟ್ಟಿಸ್ಕೊಂಡೆ. ಒಂದು ಕೈಲಿ ವಿಡಿಯೋ ಮಾಡ್ತಾ ಒಂದು ಕೈಲಿ ತೆಗಿತಾ ಇದ್ದೆ, ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು. ಇಲ್ಲ ಈಜಿಲೇ ಬರುತ್ತೆ. ಇದು ಎಣ್ಣೆ ಪೇಪರಲ್ಲ, ಭಾಳ ಚೆನ್ನಾಗಿ ಒಂದು ಕೈಲಿ ಹಿಡಿದುಬಿಟ್ರೆ ಭಾಳ ಚೆನ್ನಾಗಿ ಬರ್ತವೆ. ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ. ಬೇಕಂದ್ರೆ ನಾನು ಹೇಳ್ದಂಗೆ ನೀವು ಲಟ್ಟಿಸ್ಕೋಬೋದು, ಇಲ್ಲಾಂದ್ರೆ ಫ್ರೆಸ್ಸಲ್ಲೇ ಮಾಡಿಟ್ಕೋಬೋದು. ಮತ್ತು ಇದನ್ನು ಏನು ಈ ಥರ ಯಾಕೆ ಮಾಡ್ಕೋತಾನೆ ಇದನ್ನು ಹಿಟ್ಟು ಅಂತಂದ್ರೆ, ಇದು ಕರಿಬೇಕಾಗಿಲ್ಲ. ಬೇಕಂತಂದ್ರೆ ನಾವು ಅನ್ನ ಸಾರು ಊಟ ಮಾಡಬೇಕಾದ್ರೆ ಹಪ್ಪಳ ಬೇಕು ಅಂದಾಗೆಲ್ಲ ಸುಡ್ಕೊಂಬಿಡ್ಬೋದು ಒಲೆ ಮೇಲೇ. ಮತ್ತು ಇಲ್ಲಿ ನಾವು ಮಧ್ಯಾಹ್ನಕ್ಕೆ ಅಂತಂದು ಹೇಳಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ, ಪನ್ನೀರ್ ಪಾಲಕ್ ಫ್ರೈಡ್ ರೈಸ್ ಅಂತಂದು ಹೇಳಿ ನನ್ನ ಮಗಳು ಹೇಳಿದ್ಲು. ಮತ್ತು ಪನ್ನೀರು ತಗೊಂಬಂದಿಟ್ಟಿದ್ವಿ, ಪಾಲಕ್ಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದ್ರೆ ಕರೆಂಟ್ ಹೋಗಿಬಿಡ್ತು. ಪಾಲಕ್ಕೆಲ್ಲ ಹುರ್ಕೊಂಡು ನಾನು ರುಬ್ಕೋಬೇಕು ಅನ್ನೋಷ್ಟೊತ್ತಿಗೆ. ಇನ್ನು ಮಗಳು ಸಾಯಂಕಾಲ ಮಾಡೋಣ ರಾತ್ರಿಗೆ ಅಂದರೆ, ಇಲ್ಲ ನನಗೀಗ ಬೇಕು ಅಂತಂದ್ಲು. ಏನು ಮಾಡೋದು ಅಂತ ಕರೆಂಟಿಗೆ ವೆಯ್ಟ್ ಮಾಡಿದ್ರೆ, ಕರೆಂಟ್ 5 ಗಂಟೆ ಬರ್ತೈತಿ, ಇವತ್ತೇನೋ ರಿಪೇರಿ ಇರೋದಕ್ಕೆ ಬಂದ್ ಮಾಡಿದಾರ ಅಂತ ಹೇಳಿದ್ರು. ಸರಿ ಮತ್ತು ಏನು ಮಾಡೋದು ಅಂತಂದು ಹೇಳಿ, ಏನು ಕಲ್ಲಲ್ಲಿ ರುಬ್ಬಕ್ಕಾಗತ್ತಾ ಅಂತಂದು ಹೇಳಿ ನಾನು ಜೋರು ಮಾಡಿ ಸಿಟ್ಟು ಮಾಡ್ತಿದ್ರೆ, ರುಬ್ಬು ಅಂತಂದ್ಲು. ಸರಿ ಅಂತಂದು ಹೇಳಿ ಕುಟ್ಟನ ಅಂತಂದು ಹೇಳಿ ನಾನು ಅದರಲ್ಲಿ ಕಲ್ಲಲ್ಲಿ ಹಾಕಿ ಅದನ್ನು ರುಬ್ತಾ ಇದ್ದೆ. ಇದನ್ನು ಈ ಥರ ಎಲ್ಲ ಕುಟ್ಟಿ ಮಾಡೋದ್ರಿಂದ ಈ ಡಂಬಲ್ಸ್ ಗಿಂಪಲ್ಸ್ ಹಿಡ್ಕೊಂಡು ಮಾಡ್ತಾರಲ್ಲ, ಅದೆಲ್ಲ ಬೇಕಾಗೇ ಇಲ್ಲ ನೋಡಿರಿ. ಮತ್ತು ನಾವೆಲ್ಲ ಎಕ್ಸಸೈಜು ಈ ಥರ ಎಲ್ಲ ಬಾಡಿ ರೆಡ್ಯೂಸ್ ಮಾಡಬೇಕಂತಂದ್ರೆ ಈ ಥರದ್ದೆಲ್ಲ ಮಾಡೋಕತ್ವಿ ಅಂತಂದ್ರೆ ಆಟೋಮೆಟಿಕ್ ಎಕ್ಸಸೈಸ್ ಸಿಗ್ತಾವೆ. ಯಾವ ಡಂಬಲ್ಲು ಬೇಡ, ಏನೂ ಬೇಡ ಅಂತ ಅನ್ನಿಸ್ತು. ಮತ್ತು ಇದು ಫ್ರೈ ಮಾಡಿದ್ರಿಂದ ಬೇಗನೆ ಸಣ್ಣ ಆಯ್ತು. ನಾನು ಇದರಲ್ಲಿ ಖುಷಿ ಪಟ್ಟನೇ ಮಾಡಿದೆ, ನನಗೆ ಖುಷಿ ಅನ್ನಿಸ್ತು ಆ್ಯಕ್ಚುಲಿ. ಮತ್ತು ನೋಡಿರಿ ಎಷ್ಟು ಚೆನ್ನಾಗಿ ಪೇಸ್ಟನೇ ಆಯಿತು. ಮಗಳು ಖುಷಿ ಪಡ್ತಾ ಇದ್ಲು, ಮಾಡೇ ಬಿಟ್ಟಲ್ಲಮ್ಮ ಅಂತಂದು ಹೇಳಿ ಹೇಳ್ತಾ ಇದ್ದೆ. ಮನಸ್ಸಿದ್ದರೆ ಮಾರ್ಗ, ಮಾಡಬೇಕು ಅಂತಂದೇಳಿ ಅನಿಸಿದ್ರೆ ಯಾವ್ದು ಬೇಕಾದ್ರೂ ಮಾಡ್ತೀವಿ ಅಂತಂದು ಹೇಳಿದೆ. ಕಲ್ಲಲ್ಲಿ ಕುಟ್ಟಿದ ಕೈತು ಚೆನ್ನಾಗಿ ಮಾಡಿದ್ನು ಗೊತ್ತಾಗಲಿಲ್ಲ. ಭಾಳ ತಿನ್ನೋಕೆ ಟೇಸ್ಟ್ ಆಗಿತ್ತು. ಇಷ್ಟು ಚೆನ್ನಾಗಿ ಅಮ್ಮ ಕೂಟ ಮಾಡಿದಾಳ ಅಂತಂದೇಳಿ ಮಗಳು ತಾನು ಕೂಡ ಇದಕ್ಕೆ ಮೊಸರು ರೈತಾನು ಕೂಡ ಮಾಡಿದ್ಲು ತಾನೇ. ಭಾಳ ಚೆನ್ನಾಗಿತ್ತು ಎರಡು ಕಾಂಬಿನೇಷನ್. ನಾನು ಮನೇಲಿದ್ದರೆ ನಾನು ಅದನ್ನೇ ಮಾಡ್ಕೊಳೋದು, ಅದನ್ನೇ ತಿನ್ನೋಂಗಿಲ್ಲ. 3 ಹೊತ್ತು ಬೇರೆ ಬೇರೆನೇ ಮಾಡಿರ್ತೀನಿ. ಬೆಳಗ್ಗೆ ಡೈಲಿ ಅಂತರೂ ಬೆಳಗ್ಗೆ ಮಾಡಿದ್ದೆ ಮಧ್ಯಾಹ್ನ ಕಟ್ಕೊಂಡು ಹೋಗೋದು ಇದ್ದೇ ಇರುತ್ತಲ್ಲ ಅಂತಂದು ಹೇಳಿ ವೆರೈಟಿನೇ ಮಾಡಿರ್ತೀನಿ. ಅದು ಮಗಳಿಗೆ ಪ್ರಾಕ್ಟೀಸ್ ಆಗಿಬಿಟ್ಟೈತಿ. ಅಮ್ಮ ಏನು ಮಾಡ್ತಿದ್ದೀಯಾ, ಊಟ ಮಾಡ್ಬಾ ಅಂದರೆ ಏನು ಹೊಸದೇನು ಮಾಡಿದೀಯಾ ಅಂತಲೇ ಕೇಳ್ತಿರ್ತಾಳೆ. ಹಾಗೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ನಿನ್ನೆ ಗರ್ಗದ ಜಾತ್ರೆ ಎಲ್ಲ ಇತ್ತಲ್ಲ, ಫುಲ್ ರಶ್ ಇತ್ತು ನಿನ್ನೆ. ಮತ್ತು ದೇವ್ರನ್ನ ಚೆನ್ನಾಗಿ ನೋಡೋಕ್ಕಾಗಿರಲಿಲ್ಲ ಅಂತಂದೇಳಿ ಮತ್ತೆ ಇವತ್ತು ಹೊರಟಿದ್ವಿ. ಇವತ್ತು ಕೂಡ ತುಂಬ ರಶ್ನೇ ಇತ್ತು. ಹಾಗೆ ಮಡಿವಾಳೇಶ್ವರಂದು ಪವಾಡ, ಮತ್ತು ಅಲ್ಲಿ ಮಡಿವಾಳೇಶ್ವರನ ನಾವು ಶ್ರೀ ಮಡಿವಾಳೇಶ್ವರನ ನಾವು ಭೇಟಿಯಾಗಿ ಬಂದರೆ ಅದೇನೋ ಒಂಥರ ಖುಷಿ, ಅದೇನೋ ಒಂಥರ ಸಮಾಧಾನ, ಅಷ್ಟೇ ನೆಮ್ಮದಿ ಕೂಡ ಸಿಗುತ್ತೆ. ಮತ್ತು ಸರಿ ಅಂತಂದು ಹೇಳಿ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿ